ಈ ಮಗು ಕಾಣಿಸ್ತಾ ಇಲ್ವಂತೆ. ಮಗು ಯಾವಾಗಿಂದ ಕಾಣ್ತಿಲ್ಲ ಸರ್. ಡ್ಯಾನ್ಸ್ ಸ್ಕೂಲ್ಗೆ ಅಂತ ಹೋದ್ ನನ್ನ ಮಗಳು ಮನೆಗೆ ವಾಪಸ್ ಬರಲೇ ಇಲ್ಲ ಸರ್. ಆ ಫುಟೇಜ್ ಎಲ್ಲ ಇದರಲ್ಲಿದೆ ಸರ್. ಕ್ಯಾಮ್ರಾ 2ನ ಝೂಮ್ ಮಾಡಿ. ಆ ಮಗುನೇ. ಅದನ್ನು ಇನ್ನೊಂಚೂರು ಝೂಮ್ ಮಾಡಿ. ಥ್ಯಾಂಕ್ ಯು ಸರ್. ಮುಳಬಾಗ್ಲಲ್ಲಿ ಸರಣಿ ಕಿಡ್ನಾಪ್ಗಳು ನಡೆಯುತ್ತಿರುವ ಕಿಡ್ನಾಪ್ಗಳನ್ನು ನಿಲ್ಲಿಸಲು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆಯಿಂದ ಪ್ರಯತ್ನ ಪಡುತ್ತಿದ್ದ. ಸರ್, ನಾನು ಲ್ಯಾಬ್ ಟೆಕ್ನಿಷಿಯನ್ ಸಂಜೀವ್ ರೆಡ್ಡಿ ಅಂತ ಮಾತಾಡ್ತಿದ್ದೀನಿ. ಹಾಂ, ಹೇಳಿ. ನೀವು ಕಳಿಸ್ಕೊಟ್ಟಿರೋ ಐಸ್ ಕ್ರೀಮ್ನಲ್ಲಿ ಕೆಟಾಮಿನ್ ಅನ್ನೋ ಡ್ರಗ್ಸು ಟ್ರೇಸ್ ಆಗಿದೆ ಸರ್. ಈ ಡ್ರಗ್ಸ್ ತಗೊಂಡ್ರೆ 6 ಗಂಟೆಯಿಂದ 2 ದಿನಗಳ ಕಾಲ ನಶೆ ಇರುತ್ತೆ ಸರ್. ಥ್ಯಾಂಕ್ ಯು ಡಾಕ್ಟರ್. ರಫೀಕ್ ಸರ್, ಮಗು ಕಿಡ್ನಾಪ್ ಆಗಿದ್ದ ಡ್ಯಾನ್ಸ್ ಸ್ಕೂಲ್ ಹತ್ರ ಆ ಇಡೀ ಏರಿಯಾದಲ್ಲಿ ಐಸ್ ಕ್ರೀಮ್ ಮಾರೋಂಥವ್ರು ಎಷ್ಟೇ ಜನ ಇದ್ರು ನಾಳೆ ಬೆಳಗ್ಗೆ ಸ್ಟೇಷನ್ ಇರಬೇಕು. ಎಸ್ ಸರ್. ನೀವೆಲ್ಲರೂ ಈ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಐಸ್ ಕ್ರೀಮ್ ಮಾರೋರು. 4 ದಿನಕ್ಕೂ ಮುಂಚೆ ಒಂದು ಚಿಕ್ಕ ಮಗು ನೀವು ಕೊಟ್ಟಿರೋ ಐಸ್ ಕ್ರೀಮ್ ತಿಂದು ತಲೆ ತಿರುಗಿ ಬಿದ್ದಿತ್ತು. ಅದೇ ದಿನ ಆ ಮಗು ಕಿಡ್ನಾಪ್ ಆಗಿದೆ. ನಿಮ್ 14 ಜನದಲ್ಲಿ ಅವನು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಮರ್ಯಾದೆಯಿಂದ ಆಚೆ ಬಂದ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ, ಇಲ್ಲ ಅಂದ್ರೆ ಒಬ್ಬೊಬ್ರು ಚರ್ಮನು ಸುಲಿಬೇಕಾಗತ್ತೆ. ಹೇಳೋ, ಮಗು ಎಲ್ಲಿದೆ ಹೇಳು. ನನ್ಗೇನು ಗೊತ್ತಿಲ್ಲ ಸರ್. ಚಿಕ್ಕ ಮಕ್ಕಳಿಗೆ ಮತ್ಬರು ಐಸ್ ಕ್ರೀಮ್ ಮಾಡ್ತೀನೋ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಮರಿದ್ಯಾ? ಹೇಳು ಹೇಳು. ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀರ ಹೇಳು. ರಫೀಕ್ ಸರ್, ಎಲ್ಲರನ್ನೂ ಕಳಿಸ್ಬಿಡಿ. ನಾನು ಯಾಕೆ ಹೊಡಿತಿದ್ದೀರ ಸರ್? ಅವ್ನು ತಪ್ಪು ಮಾಡಿದ್ರೆ? ಅವ್ನು ನಮ್ಮ ಕಾನ್ಸ್ಟೇಬಲ್ ಕಣೋ. ಸರ್, ಗುಡ್ ಜಾಬ್ ಈಶ್ವರ್ ಅವರೇ. ಓಕೆ ಸರ್. ಕಿವಿಡ. ಥ್ಯಾಂಕ್ ಯು ಸರ್. ಸರ್, ನಾನು ಹೋಗದೆ ಸರ್ ಹೇಳಲಿ. ಹೇಳು, ಇತರ ಹೆಂಗಲ್ಲಿ ಹೇಳು. ಈ ಊರಲ್ಲಿ ಮಾಡ್ತಾರ ಇಲ್ಲ ಬೇರೆ ಊರಲ್ಲಿ ಮಾಡ್ತಾ ಇದ್ದೀರಾ? ಮತ್ಬರು ಐಸ್ ಕ್ರೀಮ್ ಮಾರೋದು, ಅದನ್ನ ತಿಂದು ಚಿಕ್ಕ ಮಕ್ಕಳು ತಲೆ ತಿರುಗಿ ಬೀಳೋದು, ಅವ್ನು ಯಾರು ಅಲ್ಲಿ ಬಂದು ಕಿಡ್ನಾಪ್ ಮಾಡೋದು ಎಲ್ಲ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ವಿಡಿಯೋ ತೋರಿಸ್ಬೇಕಾ? ರಫೀಕ್ ನಿಲ್ಸಿ. ಹೇಯ್, ಯಾರದು? ಸರ್, ಅವ್ನು ಯಾರೋ ನನಗೆ ಗೊತ್ತಿಲ್ಲ ಸರ್. ಅವಾಗ ನನ್ನ ಗಾಡಿ ಹತ್ರ ಬಂದು ಕಡ್ಡಿ ಐಸ್ ಜೊತೆಗೆ ದುಡ್ಡು ಕೊಡ್ತಾನೆ ಸರ್. ದುಡ್ಡು ಆಸೆ ಪಟ್ಟು ಮಾಡಿದೆ ಸರ್. ಅದನ್ನ ಬಿಟ್ಟು ನನಗೇನು ಗೊತ್ತಿಲ್ಲ ಸರ್. ಬನ್ನಿ, ಇಲ್ಲೆಲ್ಲರೂ ನಿಂತ್ಕೊಳ್ಳಿ. ಸರ್, ನೆನ್ನೆ ಗದ್ದೆನಲ್ಲಿ ಇವರೇ ಪಾರ್ಟಿ ಮಾಡ್ತಾ ಇದ್ದಿದ್ದು ಸರ್. ಸರ್ ಬರ್ಡೇ ನಂದೇ ಸರ್. ಆದ್ರೆ ಬೀರ್ ಕುಡಿಯೋಣ ಅಂತ ಇವನೇ ಹೇಳಿದ್ ಸರ್. ನನ್ ಮೇಲೆ ಯಾಕೋ ಆಗ್ತಿದ್ಯಾ ಸರ್? ಬೀರ್ ಕುಡಿಯೋಣ ಅಂದಿದ್ ನಾನೇ, ಆದ್ರೆ ಆ ಡೆಡ್ ಬಾಡಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸರ್. ಪಾರ್ಟಿ ಮಾಡಿರೋ ವಿಷಯ ನಮ್ಮ ಪೇರೆಂಟ್ಸಿಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ ಸರ್. ಪ್ಲೀಸ್ ಸರ್, ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ನೆನ್ನೆ ರಾತ್ರಿ ಒಂದು ವಿಡಿಯೋ ತೆಗೆದಿದ್ದೆ ಸರ್. ಅದರಲ್ಲಿ ಎಲ್ಲ ಇದೆ ಸರ್, ಬೇಕಂದ್ರೆ ನೋಡ್ಕೊಳ್ಳಿ ಸರ್. ಏಯ್, ಆ ಫೋನ್ ಕೊಡಿಲ್ಲೆ. ತಗೊಳ್ಳಿ ಸರ್. ಹುಡುಗರು ಎಣ್ಣೆ ಪಾರ್ಟಿ ವಿಡಿಯೋ ಸರ್. ಹೋಗಲೇ, ಹೋಗೋ. ಥ್ಯಾಂಕ್ ಯು ಸರ್. ಹೇಯ್, ಹಾಂ ಸರ್. ಆ ಮೊಬೈಲ್ ಕೊಡು. ತಗೊಳ್ಳಿ ಸರ್. ಸರ್, ಇದು ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವ್ಯಾನ್. ನಮಸ್ಕಾರ ಸರ್. ಆ 0057 ವ್ಯಾನ್ ಡ್ರೈವರ್ ಯಾರು? 0057 ಡ್ರೈವರು ರಾಜಶೇಖರ್. ಅಲ್ಲಿ ಸಿಗರೇಟ್ ಸೇತಾ ನಿಂತಿದ್ದಾರಲ್ಲ ಅವರೇ.
ಸರ್ ಸರ್ ತಪ್ಪಾಗೋಯ್ತು ಸರ್, ಚಿನ್ನ ಕೊಟ್ಬಿಡ್ತೀನಿ, ನನ್ನ ಬಿಟ್ಬಿಡಿ, ಇನ್ ಯಾವತ್ತು ಮಾಡಲ್ಲ ಸರ್. ನೀನೇನೋ ಚಿನ್ನ ಕೊಡೋದು ನನಗೆ? ಹೌದು ಸರ್, ನಾನು ಒಂದು ಮಗು ಕತ್ತಿಂದ ಚೈನ್ ಕದ್ಬಿಟ್ಟಿದ್ದೆ, ಅದಕ್ಕೆ ನಿಮ್ಮನ್ನು ನೋಡಿ ಭಯ ಪಡ್ಕೊಂಡು ಓಡ್ ಬಂದೆ ಸರ್. ಪ್ಲೀಸ್ ಸರ್, ನನ್ನೇನು ಮಾಡಬೇಡಿ ಸರ್. ಏನಾಯ್ತು ಸರ್? ಮೇಡಮ್, ನಿಮ್ಮ ಸ್ಕೂಲ್ ಮಕ್ಕಳು ಹಾಕೊಂಬರೋ ಚಿನ್ನ ಒಡವೆನೆಲ್ಲ ಅವ್ನು ಕದೀತಾ ಇದ್ದಾನೆ. ಒಂದ್ಸಲ ಸ್ಕೂಲ್ದು CCTV ಫುಟೇಜ್ ನೋಡ್ಬೋದಾ? ಶೋರ್ ಸರ್. ಡೇಟ್ ಫುಟೇಜ್ 13 ಜುಲೈ. ಓಕೆ ಸರ್. ಫಾರ್ವರ್ಡ್, ಇನ್ನೊಂಚೂರು ಫಾರ್ವರ್ಡ್ ಮಾಡಿ. ಫಾರ್ವರ್ಡ್. ಕ್ಯಾಮ್ರಾ 4 ಝೂಮ್ ಮಾಡಿ. ಸ್ಕೂಲ್ ವ್ಯಾನ್ ರಾತ್ರಿ ಎಲ್ಲ ಇಲ್ಲೇ ಇದೆ ಅಂದರೆ ಇದೇ ನಂಬರಲ್ಲಿ ಇನ್ನೊಂದು ವ್ಯಾನ್ ಟೌನ್ನೆಲ್ಲ ಸುತ್ತಾ ಇದೆ. ಆ ಡೂಪ್ಲಿಕೇಟ್ ವ್ಯಾನಲ್ಲಿ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಆ ವ್ಯಾನ್ನ ಎಲ್ಲೋ ಬಚ್ಚಿಡ್ತಿದ್ದಾರೆ. ಕೇಶವ್, ನೀನು ಸ್ಟೇಷನ್ ಇನ್ಚಾರ್ಜ್ ತಗೊಂಡ್ಮೇಲಿಂದ 4 ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ, 2 ಸತ್ತೋಗಿದ್ದಾರೆ, ಗೊತ್ತಾ? ಏನ್ ಮಾಡ್ತಿದ್ದೀರಿ ನೀವೆಲ್ಲ? ಸಾರಿ ಸರ್, ಮಕ್ಕಳ ಪ್ರಾಣ ಹೋಗ್ತಿರೋದು ನನಗೂ ಬೇಜಾರಾಗ್ತಿದೆ ಸರ್. ಅದಕ್ಕೆ ಸರ್ ಮಕ್ಕಳ ಪಾರ್ಕ್ ಹತ್ರ, ಎಲಿಮೆಂಟ್ರಿ ಸ್ಕೂಲ್ ಹತ್ರ ಅಬ್ಸರ್ವೇಷನ್ಗೆ ನಮ್ಮವ್ರನ್ನ ಬಿಟ್ಟಿದ್ದೀನಿ. ಸರ್, ಇದು ಒಬ್ಬರು ಮಾಡ್ತಾ ಇರೋ ಕ್ರೈಮ್ ಅಲ್ಲ ಸರ್, ಇದ್ರ ಹಿಂದೆ ಒಂದು ಗ್ಯಾಂಗೇ ಇದೆ ಅಂತ ನನ್ಗನ್ಸುತ್ತೆ ಸರ್. ಸುರೇಶ ಎಲ್ಲೋ? ಬೈ ನಮಸ್ತೆ ಬೈ. ನಮಸ್ತೆ ಬಾಯ್. ಮುಂಬೈಯಿಂದ ಬಾಯ್ ಫೋನ್ ಮಾಡಿದ್ದ. ಬಜ್ಪೆಯಿಂದ ಬಾಂಬೆಗೆ ಹೋಗೋ ಶಿಪ್ಪು ಇನ್ನು 2 ದಿನದಲ್ಲಿ ಹೋಗುತ್ತಂತೆ. ಈ ಮಕ್ಕಳನ್ನೆಲ್ಲ ಬಜ್ಪೆಗೆ ಮೂವ್ ಮಾಡಬೇಕು. इस केस को पुलिस कुत्तों ने सीरियस ले लिया. हम थोड़ा होशियार है ना भाई. पुलिस कुत्ते क्या करेगा रे भाई? लाइट ले लो. ಗುಡ್ ಮಾರ್ನಿಂಗ್ ಸರ್. ರಫೀಕ್ ಸರ್, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದೀವನೇ. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಪ್ರೆಸ್ನವ್ರಿಗೂ ಇವ್ನ ಫೋಟೋ ಕಳಿಸಿ. ಓಕೆ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ನಾವು ಪೊಲೀಸ್ ಸ್ಟೇಷನಿಂದ ಬರ್ತಾ ಇದ್ದೀವಿ.
ಹೇಳಿ ಸರ್. ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲಮ್ಮ. ಎಲ್ಲ ಸರ್ಜಿಕಲ್ ಶಾಪ್ಸಲ್ಲೂ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಜುಲೈ 7ನೇ ತಾರೀಕು ಮೊದಲು ಹಾಸ್ಪಿಟಲ್ಸ್ಗಾಗಲಿ ಪ್ರೈವೇಟ್ ವ್ಯಕ್ತಿಗಳಾಗಲಿ ಡಾಕ್ಟರ್ಗಳಾಗಲಿ ಹಾರ್ಟ್ ಸರ್ಜರಿಗೆ ಸಂಬಂಧಪಟ್ಟಿರೋ ಎಕ್ವಿಪ್ಮೆಂಟ್ಸ್ನ ಕೊಂಡ್ಕೊಂಡಿದ್ದಾರಾ? 1 minute ಸರ್. ಮೇ 5ನೇ ತಾರೀಕು ರಾಮಾ ಹಾಸ್ಪಿಟಲ್ ಅವ್ರು ತೊಗೊಂಡೋದ್ರು ಸರ್. ಜೂನ್ 27 ಅಶೋಕ್ ಹಾಸ್ಪಿಟಲ್ ಅವ್ರು ತೊಗೊಂಡೋದ್ರು ಸರ್. ಮತ್ತು ಜುಲೈ 10 ಒಬ್ಬರು ಸುಧಾಕರ್ ಅಂತ ಔಟ್ಸೈಡರು ತೊಗೊಂಡೋದ್ರು ಸರ್. ನಿಮ್ಮ ಶಾಪಲ್ಲಿ CC ಕ್ಯಾಮ್ರಾ ಇದೆಯಾ? ಇಲ್ಲ ಸರ್. ಸಿಸ್ಟಮಲ್ಲಿ ಚೆಕ್ ಮಾಡಿ ಸುಧಾಕರ್ ಡೀಟೇಲ್ಸ್ ಹೇಳಿ. 1 minute ಸರ್. ಫೋನ್ ನಂಬರ್ ಇದೆ ಸರ್. ಹೇಳಿ. 8124055667. 667. ಸ್ವಿಚ್ ಆಫ್ ಬರ್ತಾ ಇದೆ ಸರ್. ನೀವು ನಂಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಸರ್. ನಿಮ್ಮ ನಂಬರ್ನ ನಾವು ಟ್ರ್ಯಾಪ್ ಮಾಡ್ತೀವಿ. ಒಂದು ವೇಳೆ ಆತ ಮತ್ತೆ ನಿಮಗೆ ಕಾಲ್ ಮಾಡ್ದೆ ಅಂದರೆ ನಿಮ್ಮ ಕಾಲ್ನ ರೆಕಾರ್ಡ್ ಮಾಡ್ತೀವಿ. ಪರವಾಗಿಲ್ಲ ಅಲ್ವಾ? ಓಕೆ ಸರ್. ಆ ಸರ್ಜಿಕಲ್ ಶಾಪಲ್ಲಿ ಸಿಕ್ಕಿದ ನಂಬರ್ನ ಟ್ರ್ಯಾಕಿಂಗ್ ಇಟ್ಟಿದ್ರಲ್ಲ, ಸ್ಟೇಟಸ್ ಏನಾಯಿತು? ಇಟ್ಟಿದ್ದೀವಿ ಸರ್. ಅದಕ್ಕೋಸ್ಕರ ಸ್ಪೆಷಲ್ ಎಕ್ವಿಪ್ಮೆಂಟ್ನ ತರಿಸಿದ್ದೀವಿ. ಒಂದ್ಸಲ ಒಂದು ಸಿಮ್ ಆಕ್ಟಿವೇಟ್ ಆದರೆ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ ಸರ್. ಓಕೆ. ಎಸ್ ಸರ್. ಗುಡ್ ಸರ್. ಓಕೆ ಸರ್. ಸರ್, ನಾನು ಅದೇ ಕೆಲಸ ಮೇಲಿದ್ದೀನಿ. ನಾವು ಟ್ಯಾಪಿಂಗ್ ಮಾಡ್ತಾ ಇದ್ದಿದ್ದ ನಂಬರು ಆಕ್ಟಿವೇಟ್ ಆಗಿದೆ ಸರ್. ಹಲೋ. ಸಾಯಿರಾಮ್. ಹೇಳಿ ಸರ್. ನನ್ನ ಹೆಸರು ಸುಧಾಕರ್ ಅಂತ. ನನಗೆ ಹಾರ್ಟ್ ಆಪರೇಷನ್ಗೆ ಬಳಸುವಂತ ಸರ್ಜಿಕಲ್ ಬ್ಲೇಡ್ಸ್ ಬೇಕಾಗಿತ್ತು. ತುಂಬಾ ಅರ್ಜೆಂಟ್ ಇದೆ. ಈಗಲೇ ಬೇಕಂದ್ರೆ ಸಿಗುತ್ತಾ? ಸಿಗುತ್ತೆ ಸರ್. ಸರಿ ಮೇಡಮ್, ನಾನು ಮಧ್ಯಾಹ್ನ 2 o'clock ಬರ್ತೀನಿ. ಓಕೆ, ಬನ್ನಿ ಸರ್. ಸರ್, ಮೊನ್ನೆ ಡೆಡ್ ಬಾಡಿ ಹತ್ರ ಸಿಕ್ಕಿದಂತಹ ಶೂ ಮಾರ್ಕ್ ಫಾರೆನ್ಸಿಕ್ ರಿಪೋರ್ಟ್ ಬಂದಿದೆ ಸರ್. ಆ ಶೂ ಮಾರ್ಕ್ ಪ್ರಕಾರ ನೋಡಿದರೆ ಪೊಲೀಸ್ ಸ್ಟೇಷನಲ್ಲಿ ಬಳಸುವಂಥ ಶೂ ಸರ್. ಸೈಜ್ 8. ಟೋಟಲ್ ಆಗಿ 8 ಜನ ಬಳಸ್ತಾ ಇದ್ದಾರೆ. 3 ಟೌನಲ್ಲಿ 3 ಜನ, 6 ಟೌನಲ್ಲಿ 3 ಜನ, 7 ಟೌನಲ್ಲಿ ಒಬ್ರು, 2 ಟೌನಲ್ಲಿ ಒಬ್ರು. ಅದು ನಿಮ್ದೇ ಸರ್. ಏನಮ್ಮ ಅನು? ಸಾಯಿರಾಮ್ ಅಳಿಯಂದ್ರೆ ಅನು ಅಳಿಯಂದ್ರೆ ಬಂದಿದ್ದಾರೆ. ಫ್ಯಾಂಟಾ ಕುಡಿತೀರಾ? ಬೇಡಮ್ಮವಯ್ಯ. ಸಾಯಿರಾಮ್. ಅಪ್ಪ, ಪುಟ್ಟಿ ಮೊಟ್ಟೆ ಕೇಳಿದಾಳೆ, ಅದನ್ನು ತಗೊಂಡ್ ಬಾ. ಬನ್ನಿ, ಊಟ ಮಾಡೋಣ. ಇದು ಪುಣ್ಯವಾದ ಕ್ಷೇತ್ರವಿದು ಸಾಯಿ, ನನ್ನ ಪಾಂಡುರಂಗ ಕರುಣಾಮಯಿ ಸಾಯಿ. ಇದು ಪುಣ್ಯವಾದ ಕ್ಷೇತ್ರವಿದು ಸಾಯಿ, ಇದು ಪುಣ್ಯವಾದ ಕ್ಷೇತ್ರವಿದು. ಅದು ನನ್ನ ಶೂಮವಯ್ಯ. ಸಾಯಿರಾಮ್, ಸಾರಿ ಹೇಳಿ ಅಂದರೆ ನಂದು ಅಂದ್ಕೊಂಡು ಹಾಕೊಂಡ್ಬಿಟ್ಟೆ. ಯಾಕಂದರೆ ಒಂದೇ ಸೈಜು ಒಂದೇ ಕಲರ್ ಅಲ್ವಾ, ಕನ್ಫ್ಯೂಸ್ ಆಗಿಬಿಟ್ಟೆ. ನಾನು ಬೇರೆ ಶೂ ತಗೊಳ್ಳೋದು ಒಳ್ಳೇದನ್ಸುತ್ತೆ. ಪುಣ್ಯವಾದ ಕ್ಷೇತ್ರವಿದು. ಅಳಿ ಅಂದರೆ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಚಿಕನ್ ತರಲ ಮಟನ್ ತರಲ? ನಿಮ್ಗೆ ಇಷ್ಟ ಬಂದಿದ್ದು ತೊಗೊಂಬನ್ನಿ ಮಾವಯ್ಯ. ಸಾಯಿರಾಮ್,
ನೋಡಮ್ಮ ಅನು, ನಾನು ಹೋಗಿ ಬರ್ತೀರಮ್ಮ. ಸರಿ. ಇದು ಪುಣ್ಯವಾದ ಕ್ಷೇತ್ರವಿದು ಸಾಯಿ, ನನ್ನ ಪಾಂಡುರಂಗ ಕರುಣಾಮಯಿ ಸಾಯಿ. ನಮಸ್ಕಾರಮ್ಮ. ನಾನು ಫೋನ್ ಮಾಡಿ ಮಾತಾಡಿದ್ದೆ, ಸರ್ಜಿಕಲ್ ಬ್ಲೇಡ್ಸ್ ಬೇಕು ಅಂತ. ಓಕೆ ಸರ್. ಅಮೌಂಟ್ ತಗೊಳ್ಳಿ.